press the bell icon on the YouTube app and never miss another update. Hello students, let's continue our discussion in understanding elementary shapes. So today we will discuss our last topic, that is three-dimensional shapes. This is a very interesting and very easy topic, that is a three-dimensional shapes. ಏನು ತ್ರೀ-ಡೈಮೆನ್ಷನಲ್ ಶೇಪ್ಸ್ ಅಂದರೆ, ನಾವೊಂದು ಏನೇ ಆಬ್ಜೆಕ್ಟ್ ಇದೆ ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಅಂದರೆ ಅದೆಲ್ಲ ಕೂಡ ನಮಗೇನಾಗುತ್ತೆ ತ್ರೀ-ಡೈಮೆನ್ಷನಲ್ಲೇ ಇರುತ್ತೆ. ಬಟ್ ನಮಗೆ ತ್ರೀ-ಡೈಮೆನ್ಷನ್ಗಿಂತ ಬಿಫೋರ್ ಟೂ-ಡೈಮೆನ್ಷನ್ ಬರುತ್ತೆ, ಸಿಂಗಲ್-ಡೈಮೆನ್ಷನ್ ಬರುತ್ತೆ. ಸಿಂಗಲ್-ಡೈಮೆನ್ಷನ್ ಅಂದರೆ ಜಸ್ಟ್ ಪಾಯಿಂಟ್, ಈ ಒಂದು ಪಾಯಿಂಟ್ನ ನಾವೇನು ಹೇಳ್ಬೋದು ಸಿಂಗಲ್-ಡೈಮೆನ್ಷನ್ ಅಂತ ಹೇಳ್ಬೋದು. ಅಂದರೆ ಅದಕ್ಕೆ ಯಾವುದೇ ಆ ಕಡೆ ಈ ಕಡೆ ಏನೂ ಸ್ಪ್ರೆಡ್ ಆಗಿಲ್ಲ, ಒಂದೇ ಒಂದು ಪಾಯಿಂಟ್, ಇದನ್ನ ನಾವೇನು ಹೇಳ್ಬೋದು ಒನ್-ಡೈಮೆನ್ಷನ್ ಅಂತ ಹೇಳ್ಬೋದು. ಈ ಸ್ಕ್ವೇರ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ ನಮಗೆ ಟೂ-ಡೈಮೆನ್ಷನಲ್ಲಿಗೂ ತ್ರೀ-ಡೈಮೆನ್ಷನಲ್ಲಿಗೂ ಡಿಫ್ರೆನ್ಸ್ ಏನು ಅಂದರೆ, ನಾವು ಟೂ-ಡೈಮೆನ್ಷನಲ್ಲಿ ಓನ್ಲಿ ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ. ಒಂದು ಪೇಪರ್ನ ತಗೊಂಡು ನೀವು ಒಂದು ಟೆಕ್ಸ್ಟ್ ಬುಕ್ ಆರ್ ಪೇಪರ್ನ ತೊಗೊಂಡು ಇದು ಒಂದೇ ಒಂದು ಪೇಜ್ನ ತೊಗೊಂಡ್ರೆ ನಮಗೇನಾಗುತ್ತೆ, ಆ ಪೇಜ್ನ ಈ ಬೋರ್ಡಿಗೆ ಪೇಸ್ಟ್ ಮಾಡಿಕೊಂಡ್ರೆ ಅದು ನಮಗೆ ಟೂ-ಡೈಮೆನ್ಷನಲ್ ಆಗುತ್ತೆ. ಆದರೆ ಈ ಸ್ಪೇಸ್, ಈ ಒಂದು ಖಾಲಿ ಸ್ಪೇಸಲ್ಲಿ ಈ ಥರ ಇಟ್ಟರೆ ಏನಾಗುತ್ತೆ ನಮಗೆ, ಇದು ತ್ರೀ-ಡೈಮೆನ್ಷನಲ್ ಫಿಗರ್. ಒಂದು ಸ್ಪೇಸ್, ಒಂದು ಜಾಗದಲ್ಲಿ, ಒಂದು ಸರೌಂಡಿಂಗ್ಸಲ್ಲಿ ಇರುವಂಥ ಎಲ್ಲ ಆಬ್ಜೆಕ್ಟ್ಸನ್ನ ನಾವೇನು ಹೇಳ್ತೀವಿ ತ್ರೀ-ಡೈಮೆನ್ಷನಲ್ ಶೇಪ್ಸ್ ಅಂತ ಹೇಳ್ತೀವಿ. ನಾವು ಮ್ಯಾಥಮೆಟಿಕ್ಸಲ್ಲಿ ತ್ರೀ-ಡೈಮೆನ್ಷನಲ್ ಶೇಪ್ಸ್, ನಾವು ಡೈಲಿ ಲೈಫಲ್ಲಿ ಯಾವುದೇ ಆಬ್ಜೆಕ್ಟ್ ತೊಗೊಂಡ್ರು ಎಲ್ಲದು ತ್ರೀ-ಡೈಮೆನ್ಷನಲ್ಲೇ. ನಾವು ಟೂ-ಡೈಮೆನ್ಷನಲ್ ಯಾಕೆ ಸ್ಟಡಿ ಮಾಡ್ತೀವಿ ಅಂದರೆ, ತ್ರೀ-ಡೈಮೆನ್ಷನಲ್ನ ಸ್ಟಡಿ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅದು ಒಂದು ಸ್ಪೇಸಲ್ಲಿರುತ್ತೆ, ಅಲ್ಲಿ ಕಷ್ಟ ಆಗಬಾರ್ದು ಅಂಥೇಳಿ ನಾವು ಟೂ-ಡೈಮೆನ್ಷನಲ್ಲಿ ಸ್ಕ್ವೇರ್ ಬಗ್ಗೆ ಕಲಿತೀವಿ, ರೆಕ್ಟ್ಯಾಂಗಲ್ ಬಗ್ಗೆ ಕಲಿತೀವಿ, ಟ್ರಯಾಂಗಲ್ ಬಗ್ಗೆ ಕಲಿತೀವಿ. ಅವೆಲ್ಲ ಏನಾಗುತ್ತೆ ನಮಗೆ ಟೂ-ಡೈಮೆನ್ಷನಲ್ ಫಿಗರ್ಸ್ ಆಗುತ್ತೆ. ಸೊ ಅವನ್ನ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಲ್ಲ, ಅಪ್ಲಿಕೇಬಲ್ ಆಗಲ್ಲ, ಆದರೂ ಕೂಡ ನಾವು ಸ್ಟಡಿ ಮಾಡ್ತೀವಿ. ಯಾಕೆಂದರೆ ತ್ರೀ-ಡೈಮೆನ್ಷನಲ್ ಸ್ಟಡಿ ಮಾಡೋದು ನಮಗೆ ಕಷ್ಟ. ಫಸ್ಟು ಟೂ-ಡೈಮೆನ್ಷನಲ್ಲ ಸ್ಟಡಿ ಮಾಡಿ ಅದರಲ್ಲಿರೋ ಒಂದಷ್ಟು ಕಾನ್ಸೆಪ್ಟನ್ನ ನಾವು ತ್ರೀ-ಡೈಮೆನ್ಷನಲ್ಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಈಗ ಸ್ಕ್ವೇರ್ ನಮಗೆಲ್ರಿಗೂ ಗೊತ್ತಿದೆ, ಸ್ಕ್ವೇರ್ ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ನಾವು ಏನು ಹೇಳ್ತೀವಿ, ಅದನ್ನ ಸ್ಕ್ವೇರ್ ಅಂತ ಹೇಳ್ತೀವಿ. ಅದೇ ಸ್ಕ್ವೇರ್ನ ನಾವು ತ್ರೀ-ಡೈಮೆನ್ಷನಲ್ಲಿ ಹೆಂಗೆ ಹೇಳ್ತೀವಿ ಅಂದರೆ ಕ್ಯೂಬ್ ಅಂತ ಹೇಳ್ತೀವಿ. ನೀವು ಎಲ್ಲರೂ ಕೇಳಿರ್ತೀವಿ ಕ್ಯೂಬ್ ಅನ್ನೋ ವರ್ಡ್ನ. ಡೈಸ್ ಆಟ ಆಡಬೇಕಾದ್ರೆ ಯೂಸ್ ಮಾಡ್ತೀವಿ. ನೀವು ಡೈಸ್ನ ಥ್ರೋ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಅದ್ರ ಶೇಪ್ ಇರುತ್ತೆ, ಆ ಯಾವ ಶೇಪಲ್ಲಿರುತ್ತೆ ಅದು ನಮಗೆ ಕ್ಯೂಬ್ ಶೇಪಲ್ಲಿರುತ್ತೆ. ಕ್ಯೂಬ್ ಅಂದರೆ ಏನು ಅಂದರೆ ಆಲ್ ಸೈಡ್ಸ್ ಈಕ್ವಲ್ ಇರುತ್ತೆ ನಮಗೆ. ಇದನ್ನ ಅಸ್ಯೂಮ್ ಮಾಡಿಕೊಡ್ರಿ, ಇದನ್ನ ಕ್ಯೂಬ್ ಅಂತ ಅಸ್ಯೂಮ್ ಮಾಡಿಕೊಡ್ರಿ. ಬಟ್ ಇದು ಕ್ಯೂಬ್ ಅಲ್ಲ. ಯಾಕೆ ಕ್ಯೂಬ್ ಅಲ್ಲ ಅಂದರೆ, ಇಲ್ಲಿ ನಮಗೆ ಫ್ಲ್ಯಾಟ್ ಸರ್ಫೇಸಲ್ಲಿ ಲೆಂತ್ ಜಾಸ್ತಿ ಇದೆ, ಬಟ್ ಈ ಫ್ಲ್ಯಾಟ್ ಸರ್ಫೇಸಲ್ಲಿ ಕಡಿಮೆ ಇದೆ. ಕ್ಯೂಬ್ ಅಂತ ಹೇಳಬೇಕು ಅಂದರೆ ಎಲ್ಲ ಸೈಡ್ಸು, ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಈ ಕಡೆಯೂ ಅಷ್ಟೇ ಡಿಸ್ಟೆನ್ಸ್ ಇರಬೇಕು, ಈ ಕಡೆಯೂ ಅಷ್ಟೇ ಡಿಸ್ಟೆನ್ಸ್, ಆ ಥರ ಇದ್ದರೆ ನಾವೇನು ಹೇಳ್ತೀವಿ ಕ್ಯೂಬ್ ಅಂತ ಹೇಳ್ತೀವಿ. ಸೊ ಕ್ಯೂಬ್ ಅಂದರೆ ಗೊತ್ತಿದೆ ನಿಮಗೆ, ಡೈಸ್ನ ಥ್ರೋ ಮಾಡಿದಾಗ ಆ ಡೈಸ್ ಏನಿರುತ್ತೆ ಅದು ಯಾವ ಶೇಪಲ್ಲಿರುತ್ತೆ, ಕ್ಯೂಬ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ತ್ರೀ-ಡೈಮೆನ್ಷನಲ್ ಫಿಗರ್. ತುಂಬ ಇದೆ ನಮಗೆ. ಸೊ ಈ ಡಸ್ಟರು ಕ್ಯೂಬ್ ಅಲ್ಲ ಅಂತ ಹೇಳಿದೆ, ಇದು ಏನಾಗುತ್ತೆ ಕ್ಯೂಬಾಯ್ಡ್ ಆಗುತ್ತೆ. ಯಾಕೆ ಕ್ಯೂಬಾಯ್ಡ್ ಆಗುತ್ತೆ ಅಂದರೆ, ಇದು ರೆಕ್ಟ್ಯಾಂಗಲ್ ಶೇಪ್ ಅಂದರೆ ಏನು, ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಇಲ್ಲಿ ಎಷ್ಟು ಸೈಡ್ಸ್ ಈಕ್ವಲ್ ಇದೆ, ಇಲ್ಲೂ ಈ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ, ಈ ಆಪೋಸಿಟ್ ಸೈಡ್ಸ್ ಈಕ್ವಲ್. ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರೋವಂಥ ಆಬ್ಜೆಕ್ಟ್ಸನ್ನ ಶೇಪ್ ಏನು ಹೇಳ್ತೀವಿ ನಾವು ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಕ್ಯೂಬ್ ಅಂದರೆ ಆಲ್ ಫೇಸಸ್ ಈಕ್ವಲ್ ಇರಬೇಕು, ನಮಗೆ ಎಲ್ಲ ಫೇಸಸ್ಸು ಈಕ್ವಲ್ ಇದ್ದರೆ ಕ್ಯೂಬ್ ಅಂತ ಹೇಳ್ತೀವಿ, ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ನೀವು ಅಬ್ಸರ್ವ್ ಮಾಡಿರ್ಬೋದು ಬಾಲ್, ನಾವು ಬಾಲ್ ಸರ್ಕಲ್ ಶೇಪ್ ಅಂತ ಅಂದ್ಕೋಬೋದು, ಅದು ಟೂ-ಡೈಮೆನ್ಷನಲ್ಲಿ ಮಾತ್ರ. ಬಟ್ ಒಂದು ಸ್ಪೇಸಲ್ಲಿ ತೊಗೊಂಡ್ರೆ ಏನು ಹೇಳ್ತೀವಿ, ಅದನ್ನ ಸ್ಪಿಯರ್ ಅಂತ ಹೇಳ್ತೀವಿ. ಒಂದು ಸರ್ಕಲ್ಲೇ ಬೇರೆ, ಸ್ಪಿಯರೇ ಬೇರೆ.
ನಾನು ಹೇಳಿದ್ನಲ್ಲ 2 ಡೈಮೆನ್ಷನಲ್ಲಿ ಇದನ್ನ ಸರ್ಕಲ್ ಅಂತ ಹೇಳ್ತೀವಿ. ಒಂದು ಬೋರ್ಡ್ ಮೇಲೆ ಬರಿಬೋದು, ಬಟ್ ನೀವು ಬಾಲ್ನ ಕೈಯಲ್ಲಿ ಇಟ್ಕೊಂಡು ಒಂದು ಸ್ಪೇಸಿಗೆ ತೊಗೊಂಡು ಬಂದರೆ ಅದನ್ನ ನಾವು ಏನು ಹೇಳ್ತೀವಿ, ಸ್ಪಿಯರ್ ಅಂತ ಹೇಳ್ತೀವಿ. ನಿಮಗೆ ಎಲ್ರಿಗೂ ಐಸ್ ಕ್ರೀಮ್ ತಿಂದಿರ್ತೀರಿ ಅಲ್ವಾ? ಸೊ ಐಸ್ ಕ್ರೀಮ್ ಅಂದರೆ ಎಲ್ರಿಗೂ ಇಷ್ಟ. ಐಸ್ ಕ್ರೀಮ್ದು ಶೇಪ್ ಏನಾಗಿರುತ್ತೆ, ನಮಗೆ ಕೋನ್ ಶೇಪಲ್ಲಿ ಇರುತ್ತೆ ಅಲ್ವಾ? ಸೊ ಅದ್ರದ್ದು ಅದು ಕೂಡ 3 ಡೈಮೆನ್ಷನಲ್ ಕೋನ್. ಎಕ್ಸಾಂಪಲ್ ಫಾರ್ 3 ಡೈಮೆನ್ಷನಲ್ ಶೇಪ್ಸ್ ಅಂದರೆ ಕ್ಯೂಬ್ ಹೇಳ್ಬೋದು, ಕ್ಯೂಬಾಯ್ಡ್ ಹೇಳ್ಬೋದು, ಸ್ಪಿಯರ್ ಹೇಳ್ಬೋದು, ಕೋನ್. ನೆಕ್ಸ್ಟು ಸಿಲಿಂಡರ್ ಅಂತಲೂ ಒಂದು ಶೇಪ್ ಇದೆ. ಎಲ್ಲರಿಗೂ ಗೊತ್ತಿದೆ ಸಿಲಿಂಡರ್ ಯಾವ ಶೇಪಲ್ಲಿ ಇರುತ್ತೆ ಅಂತ. ನಿಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಸಿಲಿಂಡರ್ ಯೂಸ್ ಮಾಡ್ತೀವಲ್ಲ ಅಲ್ವಾ? ಆ ಸಿಲಿಂಡರ್ ಆ ಶೇಪ್ನ ನಾವೇನು ಹೇಳ್ತೀವಿ, ಸಿಲಿಂಡರ್ ಅಂತ ಹೇಳ್ತೀವಿ. ನೆಕ್ಸ್ಟು ಪ್ರಿಸಮ್ ಅಂತ ಕೂಡ ಒಂದು ಶೇಪ್ ಬರುತ್ತೆ. ಇದನ್ನ ನೀವು ಕೆಲವೊಬ್ಬರು ಮಾತ್ರ ನೋಡಿರ್ಬೋದು. ಇದು ಟ್ರಯಾಂಗಲ್ ಶೇಪಲ್ಲಿರುತ್ತೆ ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರುತ್ತೆ. ಸೊ ಅದನ್ನ ಕೂಡ ಪ್ರಿಸಮ್ ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಯೂಶ್ವಲಿ ಮ್ಯೂಸಿಯಮ್ಸಲ್ಲಿ ಅಲ್ಲೆಲ್ಲ ಇಟ್ಟಿರ್ತಾರೆ. ಅಬ್ಸರ್ವ್ ಮಾಡಿ ಅದನ್ನ ಕೈಯಲ್ಲಿ ಇಟ್ಕೊಂಡ್ರೆ ಎಲ್ಲ ಕಡೆಗೂ ರಿಫ್ಲೆಕ್ಟೆಡ್ ಕಾಣ್ತಾ ಇರುತ್ತೆ. ಒಂದು ಏನೇ ನೋಡಿದರೂ ಎಲ್ಲ ಕಡೆಗೂ ಕಾಣ್ತಾ ಇರುತ್ತೆ. ಅದನ್ನ ನಾವೇನು ಹೇಳ್ತೀವಿ, ಪ್ರಿಸಮ್ ಅಂತ ಹೇಳ್ತೀವಿ. ಸೊ ಈ ಕ್ಯೂಬ್ ಶೇಪ್ ಹೆಂಗಿರುತ್ತೆ ಎಲ್ರಿಗೂ ಗೊತ್ತಿದೆ. ಕ್ಯೂಬ್ನ ಹೆಂಗೆ ಬರ್ತೀವಿ ನಾವು, ಎಲ್ಲ ಈಕ್ವಲ್ ಫೇಸಸ್ ಇರುತ್ತೆ. ಸ್ಕ್ವೇರ್ 2 ಸ್ಕ್ವೇರ್ನ ಬರೆದು ಹಿಂಗೆ ಜಾಯಿನ್ ಮಾಡಿದ್ರೆ ನಮಗಿದೇನಾಗುತ್ತೆ, ಕ್ಯೂಬ್. ನೆಕ್ಸ್ಟ್ ಕ್ಯೂಬಾಯ್ಡ್ನ ಹೆಂಗೆ ಬರಿತೀವಿ, ಫಸ್ಟು ರೆಕ್ಟ್ಯಾಂಗಲ್ ಶೇಪ್. ಅಬ್ಸರ್ವ್ ಮಾಡಬೇಕು ಕ್ಯೂಬಾಯ್ಡಿಗೂ ಕ್ಯೂಬಿಗೂ ಡಿಫ್ರೆನ್ಸ್. So this is a cuboid. See, this is cube, that is cuboid. Next ನಮಗೆ ಏನಿದೆ, ಸ್ಪಿಯರ್ ಅಂದರೆ ಯಾವ ಶೇಪಲ್ಲಿ ಇರುತ್ತೆ, ಬಾಲ್ ಗೊತ್ತಿದೆ ಅಲ್ವಾ ಎಲ್ರಿಗೂ? ಆ ಬಾಲ್ ಶೇಪಲ್ಲಿ ಬರುತ್ತೆ. ಬಾಲ್ ಈ 3 ಡೈಮೆನ್ಷನಲ್ಲಿ ಹೆಂಗೆ ಬರಿತೀವಿ ಅಂದರೆ ಜಸ್ಟ್ ಇದನ್ನ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 3 ಡೈಮೆನ್ಷನಲ್ ಫಿಗರ್ನ ಬೋರ್ಡ್ ಮೇಲೆ ಬರೆಯೋದಕ್ಕೆ ಆಗಲ್ಲ, ನಾವು ಅದನ್ನ ಬರಿಬೇಕು ಅಂದರೆ ಸ್ಪೇಸಲ್ಲಿ. ಸೊ ಜಸ್ಟ್ ರೆಪ್ರೆಸೆಂಟೇಷನ್. ಸ್ಪಿಯರ್ನ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯೂಬಾಯ್ಡ್ ಆಯಿತು. ನೆಕ್ಸ್ಟು ಕೋನ್ ಹೆಂಗೆ ಬರಿತೀವಿ, ಕೋನು ಹೆಂಗಿರುತ್ತೆ ಅಂದರೆ, ಕೋನ್ನ ಅಬ್ಸರ್ವ್ ಮಾಡಿ, ನಮಗೆ ಒಂದು ಕೋನ್ನ ಉಲ್ಟಾ ಇಟ್ಟು ಅಬ್ಸರ್ವ್ ಮಾಡಿ. ಫಸ್ಟ್ ನಮಗೆ ಬೇಸಲ್ಲಿ ಏನಿರುತ್ತೆ, ಸರ್ಕಲ್ ಶೇಪ್ ಇರುತ್ತೆ. ತುದಿಗೆ ಒಂದೇ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇರುತ್ತೆ. ಸೊ ಕೋನಿಗೆ ಒಂದು ಸರ್ಕಲ್ ಬೇಸ್ ಇರುತ್ತೆ, ಸಿಲಿಂಡರಿಗೆ 2 ಸರ್ಕಲ್ ಬೇಸ್ ಇರುತ್ತೆ. ಅದು ಡಿಫ್ರೆನ್ಸ್. ಸಿಲಿಂಡರ್ ಶೇಪ್, ಸೊ ಲೆಟ್ಸ್ ರೈಟ್ ಸಿಲಿಂಡರ್. ಸಿಲಿಂಡರ್ದು ಶೇಪ್ ಏನಿರುತ್ತೆ, ಹೀಗೆ. ಇಲ್ಲಿ ಒಂದು ಸರ್ಕಲ್ ಬೇಸು, 2 ಬೇಸಿಗೆ ಸರ್ಕಲ್ ಇದ್ದರೆ ನಾವು ಸಿಲಿಂಡರ್ ಅಂತ ಹೇಳ್ತೀವಿ. ಆಲ್ ಫೇಸಸ್ಸು ಸ್ಕ್ವೇರ್, ಈಕ್ವಲ್ ಫೇಸಸ್ ಇದ್ದರೆ ಕ್ಯೂಬ್ ಅಂತ ಹೇಳ್ತೀವಿ. ಆಪೋಸಿಟ್ ಫೇಸಸ್ ಈಕ್ವಲ್ ಇದ್ದರೆ ಕ್ಯೂಬಾಯ್ಡ್ ಅಂತ ಹೇಳ್ತೀವಿ. ಸ್ಪಿಯರ್ ಅಂದರೆ ಇನ್ನೇನು ಗೊತ್ತಿದೆ ನಿಮಗೆ, ರೌಂಡ್ ಶೇಪಲ್ಲಿ ಬರುತ್ತೆ, ದಟ್ ಈಸ್ ಅ ಸ್ಪಿಯರ್. ಕೋನ್ ಅಂದರೆ ಓನ್ಲಿ 1 ಸರ್ಕ್ಯುಲರ್ ಬೇಸ್, ಒಂದು ಕಡೆ ಸರ್ಕ್ಯುಲರ್ ಬೇಸ್ ಇರುತ್ತೆ, ಇನ್ನೊಂದು ಕಡೆ ಶಾರ್ಪ್ ಎಡ್ಜ್ ಇರುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಕೋನ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಲರ್ನ್ ಸಮ್ ಡೆಫಿನೇಷನ್ಸ್ in 3 dimensional shapes. One is face. ನಾನು ಫೇಸ್ ಅನ್ನೋ ವರ್ಡ್ನ ತುಂಬ ಸಲ ಯೂಸ್ ಮಾಡಿದೆ. ಸೊ ಫೇಸ್ ಅಂದರೆ ಏನು ಅಂತ ಕಲಿಯೋಣ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಫೇಸ್? ಸೊ ಕ್ಯೂಬಾಯ್ಡ್ ಇವೆಲ್ಲ ಏನಾಗಿರುತ್ತೆ ಅಂದರೆ, ನಮಗೆ ಲೈನ್ ಸೆಗ್ಮೆಂಟ್ ಅಥವಾ ಒಂದು ಫ್ಲ್ಯಾಟ್ ಸರ್ಫೇಸಲ್ಲಿ ಇರೋದ್ರಿಂದ ನಾವು ಕ್ಯೂಬಿಗೆ ಮತ್ತು ಕ್ಯೂಬಾಯ್ಡಿಗೆ ನಾವು ಏನು ಡಿಫೈನ್ ಮಾಡ್ತೀವಿ, ಫೇಸಸ್ಸು ಎಡ್ಜಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಏನು ಫೇಸ್ ಅಂದರೆ ಏನು, ಈಚ್ ಸೈಡ್ ಆಫ್ ದ ಕ್ಯೂಬ್, ಈಚ್ ಸೈಡ್ ಕ್ಯೂಬ್ ಆದರೂ ತೊಗೋಬೋದು ಅಥವಾ ನಾವು ಕ್ಯೂಬಾಯ್ಡ್ ಆದರೂ ತೊಗೋಬೋದು. ಈಚ್ ಸೈಡ್ ಆಫ್ ಕ್ಯೂಬ್ ಈಸ್ ಫ್ಲ್ಯಾಟ್ ಸರ್ಫೇಸ್. ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ ಅಲ್ವಾ ನಮಗೆ. ಬಟ್ ಸ್ಪಿಯರು ಮತ್ತು ಕೋನ್ ಎಲ್ಲ ತೊಗೊಂಡ್ರೆ ನಮಗೆ ಫ್ಲ್ಯಾಟ್ ಸರ್ಫೇಸ್ ಇರಲ್ಲ. ಸೊ ಫೇಸ್ ಅಂದರೆ ಈಚ್ ಸೈಡ್ ಆಫ್ ಎ ಕ್ಯೂಬ್ ಈಸ್ ಎ ಫ್ಲ್ಯಾಟ್ ಸರ್ಫೇಸ್.
ಕಾಲ್ಡ್ ಫೇಸ್. ಸೊ ಇದನ್ನ ನೀವು ಕ್ಯೂಬ್ ಅಂತ ಅಂದ್ಕೊಂಡ್ರೆ ಫೇಸ್ ಅಂದರೆ ಏನು? ಫ್ಲ್ಯಾಟ್ ಸರ್ಫೇಸ್. ಇಲ್ಲಿ ಎಷ್ಟು ಫ್ಲ್ಯಾಟ್ ಸರ್ಫೇಸ್ ಇದೆ? ಇದು ಒಂದು ಫ್ಲ್ಯಾಟ್ ಸರ್ಫೇಸ್ ಆಗುತ್ತೆ. ಇದನ್ನ ನಾವೇನಂತ ಹೇಳ್ಬೋದು? ಫೇಸ್ ಅಂತ ಹೇಳ್ಬೋದು. ಇದು ಕೂಡ ಒಂದು ಫೇಸ್ ಆಗುತ್ತೆ. ಇದು ಕೂಡ ಫ್ಲ್ಯಾಟ್ ಸರ್ಫೇಸ್. ಫ್ಲ್ಯಾಟ್ ಅಂದರೆ ಗೊತ್ತಿದೆ ನಮಗೆ, ಈ ಥರ ಫ್ಲ್ಯಾಟ್ ಆಗಿರೋದಕ್ಕೆ ನಾವು ಫ್ಲ್ಯಾಟ್ ಸರ್ಫೇಸ್ ಅಂತ ಹೇಳ್ತೀವಿ. ಫ್ಲ್ಯಾಟ್ ಸರ್ಫೇಸ್ನ ನಾವೇನಂತ ಹೇಳ್ತೀವಿ? ಫೇಸ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಫೇಸ್. ಇಲ್ಲೂ ಫೇಸ್ ಇದೆ, ಇಲ್ಲೂ ಫೇಸ್ ಇದೆ, ಇಲ್ಲೂ ಫೇಸ್ ಇದೆ, ಇಲ್ಲೂ ಇದೆ, ಕೊನೆಗಿಲ್ಲಿ ಕೆಳಗಡೆ ಒಂದು ಫೇಸ್ ಇದೆ. ಸೊ ಕ್ಯೂಬ್ಗೆ ಅಥವಾ ಕ್ಯೂಬಾಯ್ಡಿಗೆ ಎಷ್ಟು ಫೇಸಸ್ ಇರುತ್ತೆ ಅಂದರೆ 1 2 ಇಲ್ಲಿಂದ ಕೌಂಟ್ ತೊಗೊಳ್ತೀನಿ. 1 ಹೌದಾ, 2 3 4 ಈ ಕಡೆ ಲಾಸ್ಟ್ ಇರೋದು 5 6. ಸೊ ಕ್ಯೂಬಿಗೆ ನಮಗೆ ಎಷ್ಟು ಫೇಸಸ್ ಬರ್ತಾಯಿದೆ? 6 ಫೇಸಸ್ ಬರ್ತಾಯಿದೆ. ಸೊ ಇವೆಲ್ಲವೂ ನಾವೇನು ಹೇಳ್ತೀವಿ? 1 2 3 4 5. ಸೊ ಕೆಳಗಡೆ ಬಂದಿರುತ್ತೆ. ಇದು 6 ಫೇಸಸ್ ಆಫ್ ಎ ಕ್ಯೂಬ್. ಸೊ ಡೆಫಿನೇಷನ್ ಏನು? ಈಚ್ ಸೈಡ್ ಆಫ್ ಎ ಕ್ಯೂಬ್ ಈಸ್ ಎ ಫ್ಲ್ಯಾಟ್ ಸರ್ಫೇಸ್ ಕಾಲ್ಡ್ ಫೇಸ್. ಫ್ಲ್ಯಾಟ್ ಸರ್ಫೇಸ್ ಏನಿರುತ್ತೆ ಅದನ್ನ ನಾವೇನು ಹೇಳ್ತೀವಿ? ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೆಫಿನೇಷನ್ ಇಸ್ ಎಡ್ಜ್. ಟೂ ಫೇಸಸ್. ಈ ಎರಡೂ ಫೇಸಸ್ ಏನಾಗುತ್ತೆ? ಒಂದು ಲೈನ್ ಸೆಗ್ಮೆಂಟಲ್ಲಿ ಮೀಟ್ ಆಗುತ್ತೆ. ಸೊ two faces meet at a line segment is called edge. ಎರಡು ಫೇಸ್ ಅಂದರೆ ಟೂ ಫೇಸಸ್. ಯಾವುದಾದ್ರೂ ಎರಡು ಫೇಸು ಒಂದು ಲೈನಲ್ಲಿ ಮೀಟ್ ಆದರೆ ಆ ಲೈನನ್ನು ಏನು ಹೇಳ್ತೀವಿ ನಾವು? ಎಡ್ಜ್. ಎಡ್ಜ್ ಅಂದರೆ ಲೈನ್ ಸೆಗ್ಮೆಂಟ್. ಟೂ ಫೇಸಸ್ ಮೀಟ್ ಅಟ್ ಎ ಲೈನ್ ಸೆಗ್ಮೆಂಟ್. ಇಲ್ಲೊಂದು ಫೇಸ್ ಇದೆ ನಮಗೆ, ಇಲ್ಲೊಂದು ಫೇಸ್ ಇದೆ. ಈ ಎರಡು ಫೇಸಸ್ ಒಂದು ಲೈನ್ ಸೆಗ್ಮೆಂಟಲ್ಲಿ ಜಾಯಿನ್ ಆಗ್ತಿದೆ ಅಲ್ವಾ? ಈ ಲೈನ್ ಸೆಗ್ಮೆಂಟ್ನ ನಾವೇನು ಹೇಳ್ತೀವಿ? ಎಡ್ಜ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ಎಡ್ಜ್ ಇದೆ. ಈ ಫೇಸ್ನ ತೊಗೊಳ್ಳಿ, ಇಲ್ಲೊಂದು ಫೇಸ್ ಇದೆ ನಮಗೆ, ಈ ಕಡೆ ಒಂದು ಫೇಸ್ ಇದೆ. ಈ ಎರಡು ಫೇಸಸ್ ಈ ಲೈನಲ್ಲಿ ಮೀಟ್ ಆಗ್ತಿದೆ ಅಲ್ವಾ? ಒಂದೇ ಒಂದು ಲೈನಲ್ಲಿ ಮೀಟ್ ಆಗ್ತಿದೆ. ಈ ಲೈನನ್ನು ನಾವೇನು ಹೇಳ್ತೀವಿ? ಎಡ್ಜ್ ಅಂತ ಹೇಳ್ತೀವಿ. ಇಲ್ಲೂ ಒಂದು ಫೇಸ್ ಇದೆ, ಇಲ್ಲೂ ಒಂದು ಫೇಸ್ ಇದೆ. ಸೊ ಇಲ್ಲಿ ಒಂದು ಎಡ್ಜ್ ಬರುತ್ತೆ. ಎಲ್ಲಿ ಎರಡು ಫೇಸ್ ಮೀಟ್ ಆಗುತ್ತೆ ಅಲ್ಲಿ ಒಂದು ಎಡ್ಜ್ ಬರುತ್ತೆ. ಸೊ ಈ ಎರಡು ಫೇಸ್ ಕೂಡ ಈ ಎಲ್ಲಿ ಮೀಟ್ ಆಗುತ್ತೆ, ಇದು ಕೂಡ ಒಂದು ಎಡ್ಜ್. 1 ಇವೆರಡು ಮೀಟ್ ಆಗ್ತಾಯಿದೆ, ಇಲ್ಲಿ ಒಂದು ಎಡ್ಜು, ಇವೆರಡು ಮೀಟ್ ಆಗ್ತಿದೆ. 2 3. ಸೊ ಇಲ್ಲಿ ಹಿಂದ್ಗಡೆ ಇಲ್ಲಿ 4. ಟೋಟಲ್ 4 ಎಡ್ಜಸ್ ಇದೆ. ಇದು ಬರೀ ಈ ಫೇಸಿಂದ ತಗೊಂಡೆ. ನೆಕ್ಸ್ಟ್ ಈ ಫೇಸ್ ತಗೊಳ್ರಿ. ಇಲ್ಲಿ 1 2 3 4. ಈ ಕಡೆ 4 ಎಡ್ಜಸ್ ಬರುತ್ತೆ ನಮಗೆ, ಈ ಕಡೆ 4 ಎಡ್ಜಸ್ ಬರುತ್ತೆ. ಸೊ ಟೋಟಲ್ ಎಷ್ಟು ಲೈನ್ ಸೆಗ್ಮೆಂಟ್ಸ್ ಬರುತ್ತೆ ನಮಗೆ? 8. ಬರೀ ಜಸ್ಟ್ ಲೈನ್ ಸೆಗ್ಮೆಂಟ್ಸ್ನ ಕೌಂಟ್ ಮಾಡ್ತಾ ಹೋಗ್ರಿ. 1 2 3 4 5 6 7 8. ಇದಿಷ್ಟು ಲೈನ್ ಸೆಗ್ಮೆಂಟ್ಸ್ ಅಂದ್ಕೊಂಡ್ರೆ ಇಲ್ಲಿ ಕಾರ್ನರ್ಸಲ್ಲಿ ಕೂಡ ನಿಮಗೆ ಲೈನ್ ಸೆಗ್ಮೆಂಟ್ಸ್ ಇದೆ. ಇಲ್ಲಿ 8 ಆಯಿತು. 9 10 ಹಿಂದ್ಗಡೆ 11 12. ಸೊ ಕ್ಯೂಬಲ್ಲಿ ಎಷ್ಟು ಎಡ್ಜಸ್ ಇದೆ ಅಂತ ಕೇಳಿದ್ರೆ ಎಡ್ಜಸ್ ಈಸ್ ನಥಿಂಗ್ ಬಟ್ ಲೈನ್ ಸೆಗ್ಮೆಂಟ್. ಸೊ ಮತ್ತೊಂದು ಸಲ ತೋರಿಸ್ತೀನಿ ಹೇಗೆ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. 1 2 3 4. ಈ ಮೇಲ್ಗಡೆ ಸರ್ಫೇಸಲ್ಲಿ 4 ಬಂತು. ನೆಕ್ಸ್ಟ್ 5 6 7 8 ಆಯಿತು. ನೆಕ್ಸ್ಟ್ 9 10 ಹಿಂದ್ಗಡೆ 11 12. ಟೋಟಲ್ ಎಡ್ಜಸ್ ಎಷ್ಟಾಯಿತು? 12 ಎಡ್ಜಸ್. ಕ್ಯೂಬಲ್ಲಿ ಎಷ್ಟು ಎಡ್ಜಸ್ ಬರುತ್ತೆ ನಮಗೆ? 12 ಎಡ್ಜಸ್ಸು. ಫೇಸಸ್ ಎಷ್ಟು ಬರುತ್ತೆ ಅಂದರೆ 6. ಸೊ ಹಿಯರ್ ಟೋಟಲ್ 6 ಫೇಸಸ್. ಎಡ್ಜಸ್ ಎಷ್ಟು ಬಂತು? 12. 6 ಫೇಸಸ್ ಅಂದರೆ ಗೊತ್ತಿದೆ ನಿಮಗೆ. 1 2 ಮೇಲೆ ಕೆಳಗೆ ಮತ್ತು ಸೈಡಿಗಿರೋವಂಥದ್ದು 3 4 5 6. ಎಡ್ಜಸ್ ಆರ್ ನಥಿಂಗ್ ಬಟ್ ಲೈನ್ ಸೆಗ್ಮೆಂಟ್ಸ್. ಆ ಲೈನ್ ಸೆಗ್ಮೆಂಟ್ಸ್ ಎಷ್ಟಿದೆ ನಮಗೆ? 12. ಸೊ ವರ್ಟೆಕ್ಸ್ ಅಂದರೆ ಏನು? ನೀವು ಆಲ್ರೆಡಿ ತುಂಬ ಕಡೆಗೆ ವರ್ಟೆಕ್ಸ್ನ ಡೆಫಿನೇಷನ್ ಕಲ್ತಿದ್ದೀರಿ. ಏನು ವರ್ಟೆಕ್ಸ್ನ ಡೆಫಿನೇಷನ್ ಅಂದರೆ
ಇಲ್ಲಿ ಬೇರೆ ಕಡೆಗೆ 2 ಲೈನ್ ಸೆಗ್ಮೆಂಟ್ಸ್ ಮೀಟ್ ಆದರೆ 2 ಲೈನ್ಸ್ ಮೀಟ್ ಅಟ್ 1 ಪಾಯಿಂಟ್, ಒಂದು ಪಾಯಿಂಟಲ್ಲಿ ಮೀಟ್ ಆದರೆ ನಾವೇನು ಹೇಳ್ತಿದ್ವಿ, ವರ್ಟೆಕ್ಸ್ ಅಂತ ಹೇಳ್ತಿದ್ವಿ. ವರ್ಟೆಕ್ಸ್ನ ಡೆಫಿನೇಷನ್ ತುಂಬ ಸಲ ಕಲ್ತಿದ್ದೀವಿ. ಇಲ್ಲಿ ಏನಾಗುತ್ತೆ, ಲೈನ್ ಸೆಗ್ಮೆಂಟ್ಸ್ ಇಲ್ಲ. ಲೈನ್ ಸೆಗ್ಮೆಂಟ್ಸ್ ಇಸ್ ನಥಿಂಗ್ ಬಟ್ ಎಡ್ಜಸ್. ಇಲ್ಲಿ 2 ಫೇಸಸ್ ಮೀಟ್ ಅಡ್ಗೆ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ನೇ ನಾವು ಏನಂತ ಹೇಳ್ತೀವಿ, ಎಡ್ಜ್ ಅಂತ ಹೇಳ್ತೀವಿ. ಇಲ್ಲಿ ಎಡ್ಜಸ್ ಏನು ಅಂದರೆ 3 edges meet at 1 point. Meet at 1 point are called vertex. ಇಲ್ಲಿ 3 edges ಮೀಟ್ ಆಗುತ್ತೆ 1 ಪಾಯಿಂಟಲ್ಲಿ, ಅದನ್ನ ನಾವೇನು ಹೇಳ್ತೀವಿ, ವರ್ಟೆಕ್ಸ್ ಅಂತ ಹೇಳ್ತೀವಿ. ನಮಗೆ ಆಲ್ರೆಡಿ ಗೊತ್ತಾಯಿತು 12 edges ಇದೆ ಅಂತ. ವರ್ಟೆಕ್ಸ್ ಎಷ್ಟಿದೆ, ವರ್ಟೆಕ್ಸ್ ಅಂದರೆ ಹೆಂಗೆ ಅಂತ ನೋಡೋಣ. ಸಿ, ಇದು ಒಂದು ಎಡ್ಜ್, ಇದು ಒಂದು ಎಡ್ಜು, ಇದು ಒಂದು ಎಡ್ಜು. ಸೊ ಇಲ್ಲಿ ಎರಡು ಟೋಟಲ್ ಎಷ್ಟು ಎಡ್ಜಸ್ ಮೀಟ್ ಆಗಬೇಕು, 3 edges ಮೀಟ್ ಅಟ್ 1 ಪಾಯಿಂಟ್. ಈ ಪಾಯಿಂಟಲ್ಲಿ 3 edges ಮೀಟ್ ಆಗ್ತಾಯಿದೆ. ಸೊ ಇದನ್ನ ನಾವೇನಂತ ಹೇಳ್ಬೋದು, ವರ್ಟೆಕ್ಸ್ ಅಂತ ಹೇಳ್ಬೋದು. ಸಿ, ಇದು ವರ್ಟೆಕ್ಸ್ ಆಗುತ್ತಲ್ವ, 1 2 3. ಈ ಪಾಯಿಂಟ್ ತೊಗೊಳ್ರಿ, ಇಲ್ಲೂ ಅಷ್ಟೇ 1 2 3 edges ಮೀಟ್ ಆಗ್ತದೆ. ಇದು ಕೂಡ ವರ್ಟೆಕ್ಸ್. ಸಿ ಹಿಯರ್ ಆಲ್ಸೋ 1 2 3. ದಿಸ್ ಇಸ್ ಆಲ್ಸೋ ಎ ವರ್ಟೆಕ್ಸ್. ಸಿ ಹಿಯರ್ 1 2 3. ದಿಸ್ ಇಸ್ ಆಲ್ಸೋ ಎ ವರ್ಟೆಕ್ಸ್. ನಮಗಿಲ್ಲಿ ಮೇಲ್ಗಡೆ ಫೇಸಲ್ಲಿ 1 2 3 4 ವರ್ಟೆಕ್ಸ್ ಆಯಿತು. ಸೊ ಈ ಕೆಳಗಡೆ ಕೌಂಟ್ ತೊಗೊಳ್ಳೋಣ. ಇಲ್ಲೂ ನೋಡಿರಿ 1, ಈ ಕಡೆಯಿಂದ 2, ಮೇಲ್ಗಡೆಯಿಂದ 3. ಇಲ್ಲೂ 3 edges ಮೀಟ್ ಆಗ್ತಾ ಇದೆಯಲ್ಲ. ಸೊ ದಿಸ್ ಇಸ್ ಆಲ್ಸೋ ಎ ವರ್ಟೆಕ್ಸ್. 4 ಆಗಿತ್ತು ಮೇಲ್ಗಡೆ, 5 6 ಇವೆಲ್ಲ ವರ್ಟೆಕ್ಸ್, 7 8. ಸೊ ಎಲ್ಲ ಕಡೆಗೂ 3 edges ಮೀಟ್ ಆಗ್ತಾಯಿದೆ. ಸೊ ಇವನ್ನೆಲ್ಲ ನಾವೇನು ಹೇಳ್ಬೋದು, ವರ್ಟೆಕ್ಸ್ ಅಂತ ಹೇಳ್ಬೋದು. ಸೊ ಟೋಟಲ್ ವರ್ಟೆಕ್ಸ್ ಎಷ್ಟಿದೆ ಕೌಂಟ್ ಮಾಡ್ತಾ ಹೋಗೋಣ. 1 2 3 4 5 6 7 8. ಸೊ ಟೋಟಲ್ ವರ್ಟೆಕ್ಸ್ ಎಷ್ಟಾಯ್ತು ನಮಗೆ, 8 ವರ್ಟೆಕ್ಸ್. ಸೊ ನಾನು ಇನ್ನೊಂದ್ಸಲಿ ಕ್ಲಿಯರ್ ಮಾಡ್ತೀನಿ ನಿಮಗೆ. ವರ್ಟೆಕ್ಸ್ ಮತ್ತು ಎಡ್ಜಸ್, ಫೇಸಸ್. ಕ್ಯೂಬ್ನ ತೊಗೊಂಡ್ರೆ ಫೇಸಸ್ ಅಂದರೆ ನಮಗೆ ಕಾಣುವಂಥ ಫ್ಲ್ಯಾಟ್ ಸರ್ಫೇಸ್. ಸೊ 1 2 3 4 5 6 ಫೇಸಸ್. ನೆಕ್ಸ್ಟು ಎಡ್ಜಸ್ ಅಂದರೆ ಲೈನ್ ಸೆಗ್ಮೆಂಟ್ ಅಂತ ನೆನ್ಪಿಟ್ಕೊಡ್ರಿ. ಫೇಸ್ ಅಂದರೆ ಫ್ಲ್ಯಾಟ್ ಸರ್ಫೇಸ್. ಎಷ್ಟು ಲೈನ್ಸ್ ಇದೆ ಕೌಂಟ್ ಮಾಡ್ತಾ ಹೋದರೆ ಆಯಿತು. ಎಡ್ಜಸ್ ಎಷ್ಟು ಅಂದರೆ 1 2 3 4 5 6 7 8 9 10 11 12. ಮೇಲ್ಗಡೆ 4 ಲೈನ್ಸ್ ಬರುತ್ತೆ, ಕೆಳಗಡೆ 4 ಲೈನ್ಸ್ ಬರುತ್ತೆ, 8 ಆಗುತ್ತೆ. ಈಗ ಸೈಡಿಗೆ 4 4 ಬರುತ್ತೆ. ಟೋಟಲ್ ಎಷ್ಟಾಯ್ತು ನಮಗೆ, 12 edges ಆಯಿತು. ಅದೇ ಥರ ವರ್ಟೆಕ್ಸ್ ಅಂದರೆ ಪಾಯಿಂಟು, ಎಡ್ಜಸ್ ಅಂದರೆ ಲೈನು, ಫೇಸ್ ಅಂದರೆ ಫ್ಲ್ಯಾಟ್ ಸರ್ಫೇಸ್. ಪಾಯಿಂಟ್ ಎಷ್ಟಿದೆ ಕೌಂಟ್ ಮಾಡ್ತಾವ್ರಿ. ವರ್ಟೆಕ್ಸ್ ಈಸ್ ನಥಿಂಗ್ ಬಟ್ 3 edges ಮೀಟ್ ಅಟ್ 1 ಪಾಯಿಂಟ್. 1 ಪಾಯಿಂಟಲ್ಲಿ ಮೀಟ್ ಆದರೆ ಅದನ್ನ ವರ್ಟೆಕ್ಸ್ ಅಂತ ಹೇಳಿದೆ. ಸಿ ಪಾಯಿಂಟ್ ನೋಡ್ತಾವ್ರಿ, 1 2 3 4. ಇಲ್ಲಿ 4 ಪಾಯಿಂಟ್ಸ್ ಇದೆಯಾ ನಮಗೆ, ಕೆಳಗಡೆ ಕೂಡ ಅಷ್ಟೇ 1 2 3 4 ಪಾಯಿಂಟ್ಸ್ ಇದೆ. ಇಲ್ಲಿ ಟೋಟಲ್ ಎಷ್ಟಾಯ್ತು ನಮಗೆ, ವರ್ಟೆಕ್ಸು 8 ವರ್ಟೆಕ್ಸ್ ಆಯಿತು. ದಿಸ್ ಇಸ್ ಅಬೌಟ್ ವರ್ಟೆಕ್ಸ್, ಎಡ್ಜಸ್, ಫೇಸಸ್. ಇದನ್ನು ಡಿಫೈನ್ ಮಾಡೋದು ನಾವು ಕ್ಯೂಬ್ ಮತ್ತು ಕ್ಯೂಬಾಯ್ಡಿಗೆ. ಕೋನು ಅದರಲ್ಲಿ ಅಷ್ಟು ಕ್ಲಿಯರಾಗಿ ನಾವು ಡಿಫೈನ್ ಮಾಡೋಕ್ಕಾಗಲ್ಲ. ಸಿ, ಕೋನ್ ತೊಗೊಂಡ್ರೆ ಯಾವ ಶೇಪಲ್ಲಿರುತ್ತೆ ನಮಗೆ, ಈ ಥರ ಇರುತ್ತೆ. ಸೊ ಕೋನಲ್ಲಿ ಏನು ಹೇಳ್ಬೋದು ಅಂದರೆ ಫೇಸಸ್ ಎಷ್ಟಿದೆ ನಮಗೆ, 2 ಫೇಸಸ್ ಯಾಕೆ ಅಂತ ಹೇಳ್ತೀವಿ ಅಂದರೆ ಬೇಸ್, ಕೆಳಗಡೆ ಬೇಸಲ್ಲಿ ಒಂದು ಫೇಸ್ ಇದೆ, ಮೇಲ್ಗಡೆ ಕೋನ್ ಏನು ಕಾಣಿಸುತ್ತೆ ಅಲ್ಲ ನಮಗೆ ಅದು ಫ್ಲ್ಯಾಟ್ ಸರ್ಫೇಸ್ ಇಲ್ಲ, ಬಟ್ ಜಸ್ಟ್ ಹಾಗೆ ಹೇಳ್ಬೋದು ನಾವು. ಮೇಲ್ಗಡೆ ಒಂದು ಫೇಸ್ ಕಾಣುತ್ತೆ, ಕೆಳಗಡೆ ಒಂದು ಫೇಸ್ ಕಾಣುತ್ತೆ. ಸೊ ಕೋನಿಗೆ 2 ಫೇಸಸ್ ಇರುತ್ತೆ. ಎಡ್ಜಸ್ ಅಂದರೆ ಈ ಲೈನ್ಸ್ನೇ ತಗೊಳ್ತೀವಿ. ಎಡ್ಜಸ್ ಮತ್ತು ವರ್ಟೆಕ್ಸ್ನ ಕರೆಕ್ಟಾಗಿ ಡಿಫೈನ್ ಮಾಡ್ಬೋದು ನಾವು. ವರ್ಟೆಕ್ಸ್ 1 ಇದೆ. ಈ ಫೇಸಸ್, ಎಡ್ಜಸ್, ವರ್ಟೆಕ್ಸ್ನ ಕರೆಕ್ಟಾಗಿ ಕ್ಯೂಬ್ ಮತ್ತು ಕ್ಯೂಬಾಯ್ಡ್ಗೆ ನೀಟಾಗಿ ನೋಡ್ಕೊಳ್ರಿ. ತುಂಬ ಜನ ಏನು ಕನ್ಫ್ಯೂಸ್ ಮಾಡ್ಕೊಳ್ತೀರಿ ಅಂದರೆ ವರ್ಟೆಕ್ಸಿಗೆ ಮತ್ತು ಎಡ್ಜಸ್ಸಿಗೆ ಕನ್ಫ್ಯೂಸ್ ಮಾಡ್ಕೊಳ್ತೀನಿ. ವರ್ಟೆಕ್ಸ್ ಅಂದರೆ ಪಾಯಿಂಟು, ಎಡ್ಜಸ್ ಅಂದರೆ ಲೈನ್ಸ್. ದಿಸ್ ಇಸ್ ಅಬೌಟ್ 3 dimensional figure shapes. I hope you are clear with 3 dimensional shapes now.
ಹೀಗೆಲ್ಲ ಶೇಪ್ದು ಹೇಳಿದೆ. ಪ್ರಿಸಮ್ ಹೆಂಗಿರುತ್ತೆ ಅಂತ ಒಂದು ಹೇಳ್ತೀನಿ. ಪ್ರಿಸಮಲ್ಲಿ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿರೋದು ಬರುತ್ತೆ, ರೆಕ್ಟ್ಯಾಂಗಲ್ ಶೇಪಲ್ಲೂ ಇರುತ್ತೆ. ಸೊ ಪಿರಮಿಡ್ ಅಂತ ಕೇಳಿರ್ಬೋದು ನೀವು. ಆ ಪಿರಮಿಡ್ ಅಂತ ಒಂದು ಸಲಿಗೆ ಸರ್ಚ್ ಮಾಡಿ ನೋಡಿ. ಆ ಪಿರಮಿಡ್ ಶೇಪು ನಿಮಗೆ ಪ್ರಿಸಮ್ ಶೇಪು ಸಿಮಿಲರ್ ಆಗಿ ಬರ್ತಾ ಹೋಗುತ್ತೆ. ಸೊ ಟ್ರಯಾಂಗಲ್ನ ಬೇಸಾಗಿ ಈಗ ಹೆಂಗೆ ಇಲ್ಲಿ ಇದರಲ್ಲಿ ನಮಗೆ ರೆಕ್ಟ್ಯಾಂಗಲ್ ಬೇಸ್ ಆಗಿತ್ತು, ನೀವು ಪಿರಮಿಡ್ ತೊಗೊಂಡ್ರೆ ಇದು ಹೆಂಗೆ ರೆಕ್ಟ್ಯಾಂಗಲ್ ಬೇಸ್ ಇದೆ ಅಲ್ವಾ, ಇಲ್ಲಿ ನಮಗೇನಾಗುತ್ತೆ ಟ್ರಯಾಂಗಲ್ ಬೇಸ್ ಇರುತ್ತೆ. ಆ ಟ್ರಯಾಂಗಲ್ ಬೇಸ್ ಇತ್ತು ಅಂದರೆ ಅದು ನಾವು ಏನು ಹೇಳ್ತೀವಿ, ಪಿರಮಿಡ್ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಥಿಯರಿ ಪಾರ್ಟ್ ಆಫ್ 3 dimensional shape. ಲೆಟ್ಸ್ ಟೇಕ್ ಎಕ್ಸಸೈಸ್. ದಟ್ ಈಸ್ ದ ಲಾಸ್ಟ್ ಎಕ್ಸಸೈಸ್ ಇನ್ ಯುವರ್ ಲೆಸನ್. ದಟ್ ಈಸ್ ಎಕ್ಸಸೈಸ್ 5.9. 5.9. ಎಕ್ಸಸೈಸ್ 5.9 ಪೇಜ್ ನಂಬರ್ 111. ರೈಟ್ ಸೈಡಲ್ಲಿ ಫಿಗರ್ ನೇಮ್ ಕೊಟ್ಟಿದ್ದಾರೆ ಫಸ್ಟ್ ಕಾಲಮಲ್ಲಿ, ನೆಕ್ಸ್ಟ್ ಕಾಲಮಲ್ಲಿ ಫಿಗರ್ಸ್ ಕೊಡ್ತಾ ಹೋಗಿದ್ದಾರೆ, ಮ್ಯಾಚ್ ಮಾಡ್ತಾ ಹೋಗಬೇಕು. ಕೋನ್ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಯಾವುದು ಫಸ್ಟು ಇರೋದು ನಮಗೆ ಕೋನ್ ಅಲ್ಲ, ಸೆಕೆಂಡನ್ನ ಅಬ್ಸರ್ವ್ ಮಾಡಿರಿ. ಸೊ ಕೋನಿಗೆ ಏನು ಆನ್ಸರ್ ಆಗುತ್ತೆ, ಸೆಕೆಂಡ್. ಸೊ ಕೋನ್ ಶೇಪ್ ಯಾವುದು, ಸೆಕೆಂಡ್ ಫಿಗರ್ ಕೊಟ್ಟಿದ್ದಾರೆ ಅಲ್ವಾ ಕೋನಿಂದು. So this is the shape of cone. Next, sphere. ಸ್ಪಿಯರ್ ಯಾವುದು ನಮಗೆ ಫೋರ್ತ್ ಆಪ್ಷನ್ ಇದೆ ಅಲ್ವಾ, ಸೊ ಅದು ಸ್ಪಿಯರ್ ಆಗುತ್ತೆ. ಸ್ಪಿಯರ್ ಅಂದರೆ ಸರ್ಕಲ್ ಶೇಪ್ ಬಂದಿರುತ್ತೆ, ಅದನ್ನ ನೆನ್ಪಿಟ್ಕೊಳ್ರಿ. ಕೋನ್ ಅಂದರೆ ನೀವು ಐಸ್ ಕ್ರೀಮ್ನ ನೆನ್ಪು ಮಾಡ್ಕೊಳ್ರಿ, ನೆನಪಾಗುತ್ತೆ. ಸೊ ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಸಿಲಿಂಡರ್. ಸಿಲಿಂಡರ್ ಎಲ್ಲರೂ ನೋಡಿದ್ದೀರಿ ಅಲ್ವಾ, ಯಾವ ಶೇಪಲ್ಲಿ ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿರೋ ಸಿಲಿಂಡರ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಮೇಲ್ಗಡೆನೂ ಸರ್ಕಲ್ ಬೇಸ್ ಇರುತ್ತೆ, ಕೆಳಗಡೆನೂ ಸರ್ಕಲ್ ಬೇಸ್ ಇರುತ್ತೆ. ಸೊ ಇದು ಸಿಲಿಂಡರ್. ನೆಕ್ಸ್ಟು ಕ್ಯೂಬಾಯ್ಡ್. ಕ್ಯೂಬಾಯ್ಡ್ ಅಂದರೆ ಈಗಿನ ತೋರಿಸಿದೆ ನಾನು, ಬಾಕ್ಸ್ ಶೇಪಲ್ಲಿರುತ್ತೆ. So cuboid. Next, pyramid. ಪಿರಮಿಡ್ ಅಂದರೆ ಟ್ರಯಾಂಗಲ್ ಶೇಪ್ ನೆನ್ಪಿಟ್ಕೊಡ್ರಿ. ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿರೋದು ಫಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅ ಪಿರಮಿಡ್. ಸೊ ದಿಸ್ ಇಸ್ ಅ ಪಿರಮಿಡ್. ಈಗ ಜಸ್ಟ್ ನಿಮಗೆ 3 ಡೈಮೆನ್ಷನಲ್ ಶೇಪ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಇದೆ ಈ ಲೆಸನಲ್ಲಿ. ಹೈಯರ್ ಕ್ಲಾಸಸ್ಸಿಗೆ ಹೋದರೆ ನಿಮಗೆ ಇನ್ನೂ ಹೈಯರ್ ವರ್ಷನ್ ಬರ್ತಾ ಹೋಗುತ್ತೆ. ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. ವಾಟ್ ಶೇಪ್ ಈಸ್ ಯೋರ್ ಅಂದರೆ ಇಲ್ಲೊಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದು ಯಾವ ಶೇಪಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವೆಶನ್. ವಾಟ್ ಶೇಪ್ ಈಸ್ ಯುವರ್ ಇನ್ಸ್ಟ್ರೂಮೆಂಟ್ ಬಾಕ್ಸ್. ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂದರೆ ನಿಮ್ಮದು ಜಿಯೋಮೆಟ್ರಿ ಬಾಕ್ಸ್ ಇರುತ್ತಲ್ಲ, ಆ ಜಿಯೋಮೆಟ್ರಿ ಬಾಕ್ಸ್ನ ಏನು ಹೇಳ್ತೀವಿ ನಾವು, ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂತ ಹೇಳಿ. ಆ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಯಾವ ಶೇಪಲ್ಲಿರುತ್ತೆ? ಆಲ್ಮೋಸ್ಟ್ ಆ ಇನ್ಸ್ಟ್ರೂಮೆಂಟ್ ಬಾಕ್ಸ್ ನಮಗೆ ಇದೇ ಶೇಪಲ್ಲೇ ಬರುತ್ತೆ. ಸೊ ಶೇಪ್ ನಮಗೆ ಇಲ್ಲಿ ಒಂದು ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ. ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ, ಅದನ್ನ ಯಾವ ಶೇಪ್ ಅಂತ ಹೇಳ್ಬೋದು? ಕ್ಯೂಬಾಯ್ಡ್ ಶೇಪ್ ಅಂತ ಹೇಳ್ಬೋದು. ಸೊ ನಿಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಯಾವ ಶೇಪಲ್ಲಿರುತ್ತೆ? ಕ್ಯೂಬಾಯ್ಡ್ ಶೇಪಲ್ಲಿರುತ್ತೆ. ನೆಕ್ಸ್ಟ್ ಏನು ಕೇಳಿದರೆ ಬ್ರಿಕ್. ಬ್ರಿಕ್ ಅಂದರೆ ಏನು? ಇಟ್ಟಿಗೆ ಅಂತ ಹೇಳ್ತೀವಿ.
ಇಟ್ಟಿಗೆ ಇದು ಬ್ರಿಕ್ ಕೂಡ ನಿಮಗೆ ಈ ಶೇಪಲ್ಲೇ ಇರುತ್ತೆ. ಇಲ್ಲೂ ಅಷ್ಟೇ ಆಪೋಸಿಟ್ ಸೈಡ್ಸ್ ನಮಗೆ ಈಕ್ವಲ್ ಇರುತ್ತೆ. ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದರೆ, ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಕ್ಯೂಬ್ ಶೇಪ್ ಅಂತ ಹೇಳ್ಬೋದು. ಬಟ್ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದೆ ಅಲ್ವಾ, ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ? ಕ್ಯೂಬಾಯ್ಡ್. ನಿಮಗೆ ಡೈಸ್ ಅಂತ ಕೇಳಿದರೆ ಅವಾಗ ನೀವೇನು ಬರಿಬೋದಿತ್ತು? ಕ್ಯೂಬ್ ಶೇಪ್ ಬರಿಬೋದಿತ್ತು. ಅವ್ರು ಕೇಳಿರೋದು ಇಲ್ಲ ಕ್ಯೂಬಾಯ್ಡ್ ಶೇಪಲ್ಲೇ ಕೇಳಿದ್ದಾರೆ, ಸೊ ಕ್ಯೂಬಾಯ್ಡ್ ಅಂತ ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟು ಮ್ಯಾಚ್ ಬಾಕ್ಸ್ ಯಾವ ಶೇಪಲ್ಲಿರುತ್ತೆ? ಅಲ್ಲೂ ಕೂಡ ಅಷ್ಟೇ, ಕೆಳಗಡೆ ಸೈಡಿಗೆ ನಮಗೆ ಈ ಎರಡು ಆಪೋಸಿಟ್ ಸೈಡ್ಸ್ ಕಡಿಮೆ ಇರುತ್ತೆ, ಬಟ್ ಮೇಲೆ ಕೆಳಗಿರೋದು ಲೆಂತ್ ಏನಿದೆ ಜಾಸ್ತಿ ಇರುತ್ತೆ. ಸೊ ಅದು ಕೂಡ ಯಾವ ಶೇಪಲ್ಲಿ ಬರುತ್ತೆ? ಕ್ಯೂಬಾಯ್ಡ್ ಶೇಪಲ್ಲಿ ಬರುತ್ತೆ. ರೋಡ್ ರೋಲರ್, ಎಲ್ಲರೂ ರೋಡ್ ರೋಲರ್ನ ನೋಡಿದ್ದೀರಲ್ವ? ರೋಡ್ ರೋಲರ್ ಯಾವ ಶೇಪಲ್ಲಿ ಇರುತ್ತೆ ನಮಗೆ? ಅಬ್ಸರ್ವ್ ಮಾಡಿರಿ, ಮೇಲ್ಗಡೆನೂ ನಮಗೆ ಸರ್ಕಲ್ ಶೇಪಲ್ಲೇ ಇರುತ್ತೆ. ಸೊ ಸಿಲಿಂಡರ್ ಅಂದರೆ ಮೇನ್ ಇಂಪಾರ್ಟೆನ್ಸ್ ಏನು ಅಂದರೆ, ರೋಡ್ ರೋಲರ್ನ ಅಬ್ಸರ್ವ್ ಮಾಡಿರಿ, ಇಲ್ಲಿ ಎರಡೂ ಕಡೆಗೆ ಸರ್ಕಲ್ ಶೇಪ್ ಇರುತ್ತೆ ನಮಗೆ, ಆಮೇಲೆ ಇಲ್ಲಿ ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ. ಸೊ ಎರಡೂ ಕಡೆಗೆ ಸರ್ಕಲ್ ಬೇಸ್ ಇದ್ದರೆ ಏನು ಹೇಳ್ತೀವಿ ನಾವು? ಇಮ್ಯಾಜಿನ್ ಮಾಡ್ಕೊಳ್ತಿದ್ದೀರಾ ರೋಡ್ ರೋಲರ್ ಹೆಂಗಿರುತ್ತೆ ಅಂತ? ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ ನಮಗೆ, ಒಂದು ರೌಂಡ್ ಸಿಲಿಂಡರ್ ಶೇಪಲ್ಲಿ ಇರುತ್ತೆ. ಸೊ ರೋಡ್ ರೋಲರ್ದು ಶೇಪ್ ಯಾವುದು? ಸಿಲಿಂಡರ್. ಹಿಂಗೆ ರೈಟ್ ನಾವು ಹೆಂಗಿರುತ್ತೆ ನಮಗೆ ರೋಡ್ ರೋಲರು? ಇಲ್ಲಿ ಈ ಕಡೆ ಎರಡೂ ಕಡೆ ಸರ್ಕಲ್ ಇರುತ್ತೆ, ಈ ಥರ. ಸೊ ಈ ಶೇಪ್ ಏನಾಗುತ್ತೆ ನಮಗೆ? ರೋಡ್ ರೋಲರ್ ಶೇಪು ಸಿಲಿಂಡರ್. ಸ್ವೀಟ್ ಲಡ್ಡು ಯಾವ ಶೇಪಲ್ಲಿರುತ್ತೆ? ಬಾಲ್ ಥರ ಇರುತ್ತೆ. ಬಾಲ್ ಥರ ಇದ್ದರೆ ನಾವೇನು ಹೇಳ್ತೀವಿ? ಅದನ್ನ ಬಾಲ್ ಅಂತಲೇ ಬರಿಬೇಡ್ರಿ, ದಟ್ ಇಸ್ ಸ್ಪಿಯರ್. 3 ಡೈಮೆನ್ಷನಲ್ಲಿ ನಾವೇನು ಹೇಳ್ತೀವಿ? ಸ್ಪಿಯರ್ ಅಂತ ಹೇಳ್ತೀವಿ. ಸೊ ಸ್ವೀಟ್ ಲಡ್ಡು ನಮಗೆ ಸ್ಪಿಯರ್ ಶೇಪಲ್ಲಿ ಇರುತ್ತೆ. ದಿಸ್ ಇಸ್ ಅಬೌಟ್ ಕಂಪ್ಲೀಟ್ ಸೊಲ್ಯೂಷನ್ ಆಫ್ 5.9. ಸೊ ಇಲ್ಲಿಗೆ ನಮಗೆ ಏನಾಗುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟರಿ ಶೇಪ್ ಲೆಸನ್ನು ಕಂಪ್ಲೀಟ್ ಆಗುತ್ತೆ. ದಿಸ್ ದ ಲಾಸ್ಟ್ ಟಾಪಿಕ್, ದಟ್ ಇಸ್ ದ 3 ಡೈಮೆನ್ಷನಲ್ ಶೇಪ್ಸ್. ಸೊ ಫಸ್ಟು ನೀವು ಫೇಸಸ್ಸು, ಎಡ್ಜಸ್ಸು, 3 ಡೈಮೆನ್ಷನಲ್ ಅಂದರೆ ಶೇಪ್ಸ್ ಯಾವುದು, ಜಸ್ಟ್ ಇಂಟ್ರೊಡಕ್ಷನ್ ಇದೆ ನಿಮಗೆ 3 ಡೈಮೆನ್ಷನಲ್ ಬಗ್ಗೆ. ಸೊ 3 ಡೈಮೆನ್ಷನಲ್ ಶೇಪ್ಸ್ ಅಂದರೆ ಯಾವ್ದ್ಯಾವ್ದು ಬರುತ್ತೆ, ಎಕ್ಸಾಂಪಲ್ಸ್ ಕೇಳ್ಬೋದು ನಿಮಗೆ. ಬಟ್ ಫೇಸಸ್, ಎಡ್ಜಸ್ ಬಗ್ಗೆ ಕೇಳ್ಬೋದು. ಜಸ್ಟ್ ಅಷ್ಟು ತಿಳ್ಕೊಳ್ರಿ. ಕೋನು, ಸ್ಪಿಯರ್, ಸಿಲಿಂಡರ್, ಈ ವರ್ಡ್ಸ್ ಎಲ್ಲ ನೀವು ಪ್ರೊನೌನ್ಸಿಯೇಷನ್ ಮತ್ತು ನೀಟಾಗಿ ಹೊಸ ವರ್ಡ್ಸು ನೀಟಾಗಿ ಕಲ್ತ್ಕೊಳ್ತಾ ಹೋಗಬೇಕು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಕಂಟಿನ್ಯೂ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್.